ಹಗ್ಗು ಅಕ್ಕ ಇಟ್ಕೊಂಡು ಹೋಯ್ತದೆ. ಇವಾಗ ದೊಡ್ಡದೇ ನೀರೆಲ್ಲ ಏನ್ ಮಾಡ್ತಾ ಇದ್ಯಪ್ಪ? ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇನ್ನೊಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ನಮಗೆ ಸರ್ಪ್ರೈಸು. ನೈಟೇ ಅಣ್ಣ ಅಕ್ಕ ತಮ್ಮ ಇಬ್ಬರು ಮಾತಾಡ್ಕೊಂಡ್ಬಿಟ್ಟಿದ್ದಾರೆ. ಬೆಳಗ್ಗೆ ಎದ್ಬಿಟ್ಟು ನೀನು ಈ ಥರ ಕೆಲಸ ಮಾಡು, ನಾನು ಈ ಥರ ಕೆಲಸ ಮಾಡ್ತೀನಿ ಅಂತ. ಹಾಗಾಗಿ ಇಬ್ಬರು ಮುಂದೆ ಪ್ರಗತಿ ಕಸ ಗುಡಿಸ್ತಾ ಇದ್ದಾರೆ, ಹಿಂದೆ ಹನೀಶ್ ಕಸ ಗುಡಿಸ್ತಾ ಇದ್ದಾರೆ. ಎದ್ದು ಬಂದರೆ ನಮಗೆ 3 ಜನಕ್ಕೂ ಶಾಕು. ಎದ್ಬಿಟ್ಟು ಬೆಳಗ್ಗೆನೆ ಪಿಸ ಪಿಸ ಅಂತ ಮಾತಾಡ್ಕೊಂಡು ಆಚೆ ಬಂದ್ಬಿಟ್ರು. ಏನೋ ಮಾಮೂಲಿ ಆಟ ಆಡ್ತಾ ಇರ್ತಾರೆ ಅವ್ರ ಮನೆಯಿಂದ. ಯಾವಾಗ ಹಿಂದೆ ಪ್ಲೇಸ್ ತುಂಬಾ ಆಟ ಆಡ್ತಾ ಇರ್ತಾರೆ ಇಬ್ರು. ಪ್ರೀತಮ್ ಕೂಡ. ನಾವು ಹಂಗ ಅನ್ಕೊಂಡಿದ್ವಿ, ಇವರು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದ್ಯಾಕೆ ಹಿಂಗೆ ಮಾಡ್ತಿದ್ಯಾ? ಮಣ್ಣೆಲ್ಲ ಏನ್ ಹಿಂಗೆ ಬರಲ್ಲ ಬಿಡು. ಅಂಬ ಹೋಯ್ತದ ನೋಡಲಿ. ಹಗ್ಗು ಅಕ್ಕ ಇಟ್ಕೊಂಡು ಹೋಯ್ತದೆ. ಕೈಯಲ್ಲಿ ಬೆಳಿತದ ಮಣ್ಣ. ಪಾಪ ಕೈಯಲ್ಲಿ ಬೆಳಿ ಬರ್ತ್ಕಣಲ್ಲ. ಇದೇ ಫಸ್ಟ್ ಟೈಮ್ ನಮ್ಮ ಹುಡುಗ. ಯಾವ ಕೈಲಿ ಏನು ಹಿಡ್ತದೆ? ಎಡಗೈಲಿ ಪಾರ್ಕೆ ಎತ್ತಕ್ಕೆ ಬರಲ್ಲ ಅವಳು. ಎಲ್ಲಿ ಕಟ್ಟಿದ್ಯಾ? ಚಪ್ಪಲಿ ಹಾಕೊಂಡಂಗೆ ಹೊಂಟೋಗಿದ್ಯಾ? ಅಯ್ಯೋ, ಇಬ್ರು ಪ್ಲ್ಯಾನ್ ಮಾಡ್ಕೊಂಡು ಗುಸು ಗುಸು ಅಂತ ಪಿಸು ಪಿಸು ಅಂತ. ಗೊತ್ತಾಯ್ತಲ್ವಾ? ಅಯ್ಯೋ, ಅನೀಶ್ ಯಾವತ್ತೂ ಅವನು ಸಗಣಿ ಮುಟ್ಟಿದವನು ಅಲ್ಲ. ಅದೆಲ್ಲ ಇದೆ ಎತ್ತಾಕೋದು ಪ್ರಗತಿ ಮಾಡುತ್ತೆ. ಬಟ್ ಹನೀಶ್ ಇನ್ನ ಚಿಕ್ಕವನಾಗಿರೋದ್ರಿಂದ ಅವನ ಹತ್ರ ಮಾಡೇ ಇಲ್ಲ. ಇದೇ ಫಸ್ಟ್ ಟೈಮ್ ನನಗೆ ನೋಡಿ ಒಂಥರ ಖುಷಿ ಆಯಿತು. ನನ್ನ ಮಗ ಇದೆಲ್ಲ ಮಾಡ್ತಾ ಇದ್ದಾನಲ್ಲ ಅಂತ. ಮತ್ತು ಈ ಥರ ಕೋಳಿ ಕಾಯಿಸಿದ್ರೆ ಬಿಸಿಲು ಕಾಯಿಸುತ್ತೆ ಅಂತಾರೆ, ರೆಕ್ಕೆ ಎಲ್ಲ ಬಿಚ್ಕೊಂಡು. ಮತ್ತು ಈ ಥರ ಕೋಗಿಲೆ ಕೂಗಿದ್ರೆ ನಮ್ಮ ಸೈಡ್ ಮಳೆ ಬರುತ್ತೆ ಅಂತ ನಾವು ಅನ್ಕೊತೀವಿ. ನಿಮ್ಮ ಸೈಡು ಇದೇ ಥರ ಇದ್ದರೆ ಹೌದು ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ನಮ್ಮಮ್ಮ ಮೊಳಕೆ ಕಾಳು ಸಾಂಬಾರು ಮಾಡ್ತಾಯಿದ್ರು. ಅದ್ರ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ, ಅದೇ ನಮ್ಮಮ್ಮ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ. ಹುರಿಯಕ್ಕ ಏನೇನು ಈರುಳ್ಳಿ ಬೆಳ್ಳುಳ್ಳಿ ಮನುಷ್ಯಂಗೋಸ್ಕರ ಮೊಳಕೆ ಹುಳಿ ಕಾಳು ಸಾರು ಮಾಡಬೇಕು ಅಂತ ಹಿಡಿದ್ಬಿಟ್ಟವನೆ. ಅದಕ್ಕೆ ದೊಡ್ಡ ಕುಕ್ಕರ್ ಇಟ್ಬಿಟ್ಟಿದ್ದೀನಿ. ಬೆಳಗ್ಗೆಯಿಂದ ಸಾಯಂಕಾಲ ತಕ್ಕ ದಿನ ಇಷ್ಟು ಇಷ್ಟು 3 ಹುರ್ಕೊಬೇಕು. ಒಣಮೆಣ್ಸಿನ್ಕಾಯಿ ಹಾಕಲ್ವಾ? ಒಣಮೆಣ್ಸಿನ್ಕಾಯಿ ಖಾರ ಪುಡಿನ ಬೆರೆಸಿದ್ದೀನಲ್ಲ ನಾನು. ಖಾರ ಇಲ್ಲ ಅಂದ್ರೆ ಒಣಮೆಣ್ಸಿನ್ಕಾಯಿ ಹಾಕೊಬೇಕು. ಖಾರ ಇಲ್ಲ ಅಂದ್ರೆ ಖಾರ ಬರೀ ಪುಡಿ ಹಾಕೋರಾದ್ರೆ ಒಣಮೆಣ್ಸಿನ್ಕಾಯಿ ಹುರಿಯಕ್ಕೆ ಹಾಕೋಬೇಕು. ಸಾಂಬಾರ್ ಪುಡಿ ಖಾರ ಇದ್ರೆ ಒಣಮೆಣ್ಸಿನ್ಕಾಯಿ ಖಾರ ಸಾಕು ಅಂದ್ರೆ ಒಣಮೆಣ್ಸಿನ್ಕಾಯಿನ ಹಾಕಂಗಿಲ್ಲ. ಈಗ ಮಿಕ್ಸಿ ಶುಂಠಿ ಎಲ್ಲ ಎಷ್ಟು ಜಾಸ್ತಿ ಆಗಲಿಲ್ಲ. ನಾನು ಸಾರು ಜಾಸ್ತಿ ಮಾಡ್ತಿದ್ದೀನಿ. ಎಷ್ಟು ಶುಂಠಿ ಹಾಕಿದ್ಯಾ? ಕಾಳು ಮೊಳಕೆ ಕಾಳು ಮಿಕ್ಸ್ ಕಾಳಲ್ವಾ? ಏನೇನು ಹುಳ್ಳಿಕಾಳು, ಬಟಾಣಿ, ಅವರೆಕಾಳು, ಕಡಲೆಕಾಳು, ಹೆಸರುಕಾಳು, ಅವರೆಕಾಳು ಎಲ್ಲ ಮಿಕ್ಸು. ಎಲ್ಲ ಥರ ಕಾಳು. ಹಸುಂಡೆಕಾಳು, 2 ಟೊಮೊಟೊ ಸಣ್ಣವಾದರೆ 2 ದಪ್ಪವಾದ್ರೆ. ಸಾಂಬಾರು ಜಾಸ್ತಿ ಮಾಡ್ತಾ ಇರೋದು ನೀವು ಒಂದು ಹಾಕೊಳ್ಳಿ ಸಾಕು. ಒಂದು ಹಾಕೊಳ್ರಿ ಅವರು. ನಾನು 2 ಸಾರು, 1 ಈರುಳ್ಳಿ 1 ಬೆಳ್ಳುಳ್ಳಿ ಹಾಕೊಂಡ್ರೆ ಸಾಕ. 1 ಈರುಳ್ಳಿ 1 ಬೆಳ್ಳುಳ್ಳಿ 1 ಟೊಮೊಟೊ. ಕಡಿಮೆ ಮಾಡೋರು, ನಾವು ಜಾಸ್ತಿ ಮಾಡೋದಕ್ಕೆ ಇಷ್ಟ ಆಗ್ತದೆ. ಇಷ್ಟು ಕೊತ್ತಂಬರಿ ಸೊಪ್ಪು ಮಿಕ್ಸಿ ತೊಗೊಂಬೋಯ್ತಲ್ಲ. 1 ಡೋಳು ಅದೇನು ಸೊಪ್ಪಲ್ವಾ? 1 ಡೋಳು ತೆಂಗಿನಕಾಯಿ. ಇದು ಒಗ್ಗರಣೆಗೆ ಈರುಳ್ಳಿ ಒಗ್ಗರಣೆಗಿದೆ. ಇದು ಫಸ್ಟ್ ನಾನು ರುಬ್ಕೊಬೇಕು. ಗಸಗಸೆ ಕಡಲೆ ಎಲ್ಲ ಹಾಕ್ತೀವಿ. ಅದು ತಿರ್ಗಿಸ್ಬೇಕು. ನಾವು ಪವಿತ್ರ ಎಲ್ಲ ಬರ್ತಾರಲ್ಲ, ಅದಕ್ಕೆ ಸಾಂಬಾರು ಹೆಚ್ಚು ಮಾಡ್ತೀವಿ. ಕಾಳು ಜಾಸ್ತಿ ಇರಬೇಕು. ಇದೇ ಥರ ಎಲ್ಲ ಹಾಕ್ಕೊಬೇಕು. ಅವ್ರು ಸಾರು ಎಷ್ಟು ಮಾಡ್ತಾರೋ ಆ ಲೆವೆಲ್ ಅಷ್ಟು ಹಾಕ್ಕೊಬೇಕು ಅವರು. ಏನೇನಂತ ಐಟಮ್ ನೋಡ್ಕೊಳ್ಳಿ. ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಚಕ್ಕೆ ರೀತಿ ಅವರು ಸಾರು ಜಾಸ್ತಿ ಮಾಡ್ತಾ ಇರೋದ್ರಿಂದ ಎಲ್ಲ ಜಾಸ್ತಿ ಇರುತ್ತೆ. ಕಡಲೆ, ಪಪ್ಪು, ಹುರುಗಡ್ಲೆ 2 ಸ್ಪೂನ್.
ಗಸಗಸೆ ಗಸಗಸೆ ಒಂದು ಸ್ಪೂನು, ಇದು 1 ಸ್ಪೂನು. ಒಂದು ಸ್ಪೂನ್ ಆಯಿಲ್, ಕೆಂಪು ಕೆಂಪಳು ಇಟ್ಕೊಂಡು. ಸಾರು ಎಷ್ಟು ಮಾಡ್ತೀವೋ ಅಷ್ಟು ಬಿಸಿನೀರು ಇಟ್ಕೊಬೇಕು ಪಕ್ಕದಲ್ಲಿ. ರುಬ್ಬಷ್ಟೊಳಗೆ ಎಲ್ಲ ಕಾಯ್ದಿರುತ್ತೆ. ಕಾಯ್ದಿರುತ್ತೆ. ಇದಕ್ಕೆ ಒಂಚೂರು ನೀರು ಹಾಕೊಂಡು ಹಣ್ಣು ರುಬ್ಬೇಕು. ಕಾಯ್ದಿದ್ದು ನಾನು ಬಿಸಿನೀರು ಹಾಕೊಂಡು ರುಬ್ಬಕೊಂಡು. ಆಯ್ತಾ ನುಣ್ಣಗೆ? ಇದಕ್ಕೆ ಹುರಿದಿರೋ ಈರುಳ್ಳಿ ಬೆಳ್ಳುಳ್ಳಿ ಆಯ್ತು ಅದು. ಅದಕ್ಕೆ ಒಂದು ಸ್ವಲ್ಪ ಹಾರ್ಕೊಂಡು ರುಬ್ಬನ. ಇದಾಗಿದೆ. ಆರೋದ್ಮೇಲೆ ರುಬ್ಬೇಕು. 6 ಸ್ಪೂನ್ ಮಸಾಲೆ ಪುಡಿ ಹಾಕಿದ್ದೀನಿ. ಮಸಾಲೆ ಒಂಚೂರು ಎತ್ತಿಕೊಂಡು ಇದರಲ್ಲೇ ಬದನೆಕಾಯಿ ಇದು ಮಾಡೋದಾ? ಸೇಮ್ ಮಸಾಲೆನೇ ಮಟನ್ ಸಾರಿಗೂ ಮಾಡೋದು, ಬಟ್ ಇನ್ನೊಂದು ಎಕ್ಸ್ಟ್ರಾ ಬೇರೆ ಸಪ್ರೇಟು ಒಗ್ಗರಣೆಗೆ ಅಂತ ಮಸಾಲೆ ರುಬ್ಕೊಂತೀಯಲ್ವ? ಸೇಮ್ ಇವಾಗ ಏನು ತೋರಿಸಿದ್ರೆ ಸೇಮ್ ಅದೇ. ಟೊಮೊಟೊ ಒಂದು ಹಾಕಲ್ಲ, ಸೇಮು ಟೊಮೊಟೊ ಹಾಕ್ತೀನಿ. ಕಾಳಲ್ವಾ? ಇದರಲ್ಲೇ ಒಂಚೂರು ಎತ್ತಿಟ್ಕೊಂಡು ಇದು ಮಾಡೋದು. ಬದನೆಕಾಯಿ ಎಣ್ಗಾಯಿ ಮಾಡೋದು. ಬದನೆಕಾಯಿ ಎಣ್ಗಾಯಿ, ಹುಣಸೆ ಹುಳಿ ಬಿಟ್ಕೊಂತೀನಿ. ಎಣ್ಣೆ ಬಿಟ್ಬಿಟ್ಟು ಲವಂಗನ ರುಬ್ಬಕ್ಕೆ ಹಾಕಲ್ಲ, ಒಗ್ಗರಣೆಗೆ ಹಾಕ್ತೀವಿ. ಖಾರ ಜಾಸ್ತಿ ಆಗ್ಬಿಡುತ್ತೆ. ರುಬ್ಬಿಟ್ರೆ 2-3 ರುಬ್ಬಿದ್ರೂ ಜಾಸ್ತಿನೇ ಪಾಪ ಬಿಸಿ ಖಾರ ಆಗ್ಬಿಡುತ್ತೆ ಸಾರು. ಗಂಟ್ಲೆಲ್ಲ ಉರಿತಾರ. ಗಂಟ್ಲು ಉರಿತಾರ. ಅದಕ್ಕೆ ಅದನ್ನ ಒಗ್ಗರಣೆಗೆ ಹಾಕಂತಾರೆ ಲವಂಗನ. ಯಾವುದಕ್ಕೂ ರುಬ್ಬಕ್ಕೆ ಹಾಕಲ್ಲ ನಮ್ಮಮ್ಮ. ಕಟ್ ಮಾಡಿಕ್ಕಿದ್ರಲ್ಲ ಈರುಳ್ಳಿ, ಅದು ಸಣ್ಣಗೆ ಹೆಚ್ಚಿಕ್ಕಿದ್ದ ಈರುಳ್ಳಿ ಒಗ್ಗರಣೆಗೆ ಹಾಕ್ಬಿಟ್ಟು ಸ್ವಲ್ಪ ಕೆಂಪಾಗುತ್ತೆ. ಈರುಳ್ಳಿ ಕೆಂಪಾಗಂಗೆ ಬಾಡ್ಕೊಳಂಗೆ ಹುರಿಬೇಕು ಎಣ್ಣೆಯಲ್ಲಿ. ಆಮೇಲೆ ಕಾಳನ್ನ ಈ ಥರ ನೀರಲ್ಲಿ ಹಾಕಿಟ್ಟಿರ್ತಾರೆ. ಯಾಕೆಂದರೆ ಕಲ್ಲೆಲ್ಲ ಕೆಳಗಡೆ ಹೋಗಿರುತ್ತೆ ಅಂತ. ಅಕಸ್ಮಾತ್ ಇದ್ರೆ ಆಯ್ದಿರ್ತಾರೆ, ಆದರೂ ಮಿಸ್ ಆಗಿರುತ್ತಲ್ಲ. ಹುಳ್ಳಿ ಕಾಳಲ್ಲಿ ಗೊತ್ತಾಗಲ್ಲ, ಒಂದೇ ಸೇಮ್ ಇರುತ್ತೆ ಕಾಳು ಅಂತ. ಈ ಥರ ನೀರಲ್ಲಿ ಹಾಕ್ಬಿಟ್ಟು ಹಿಂಗೆ ಆಡಿಸ್ಬಿಟ್ಟು ಎತ್ತಾಕಿದ್ರೆ ಕಲ್ಲು ಕೆಳಗಡೆ ಇರುತ್ತೆ, ಲಾಸ್ಟಲ್ಲಿ ಸಿಗುತ್ತಲ್ಲ. ಹಿಂಗೆ ಮೇಲ್ಮೇಲೆ ಎತ್ತಿ ಆಡಿಸಿ ಅರಿಶಿನ ಪುಡಿ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಹಿಂಗೆ ಆಡಿಸಿದ್ರೆ ಕಲ್ಲು ಕೆಳಗಡೆ ಹೋಗುತ್ತೆ. ಹಿಂಗೆ ಆಡಿಸ್ಕೊಬೇಕು. ಇಲ್ಲಿ ಕಾಳು ಹಾಕಿದ್ಮೇಲೆ ಒಂಚೂರು ಅರಿಶಿನ ಪುಡಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕು, ಉಪ್ಪು ಹಾಕಿ. ಮಾಡೋಣ. ಹಿಂಗೆ ಮೇಲ್ಮೇಲೆ ಎತ್ತಾಕಬೇಕು. ಆವಾಗ ಕಲ್ಲು ಕೆಳಗಡೆ ಹೋಗುತ್ತೆ. ನೋಡಿ ಎಷ್ಟು ಒಂದು 6 ಥರ ಕಾಳು ಹಾಕಿದ್ದೀನಿ. 6 ಹಾಕಿ ಹಸಿಂಡಿ ಕಾಳು ಹಾಕಿದ್ದೀನ, ಬಟಾಣಿನ, ಹುಳಿಕಾಳ, ಹೆಸರು ಕಾಳ, ಕಡಲೆಕಾಳ, ಅವರೆಕಾಳು ಮಾಡೋಣ. ಈ ಥರ ಆಡಿಸಿ ಎತ್ಕೋಬೇಕು. ಮೊಳಕೆ ಇಷ್ಟೊಂದು ಬರಬಾರ್ದು. ಇದು ನೆನೆ ಮಾಡಬೇಕಿತ್ತು. ನೆನೆ ಸಾರು ಮಾಡಬೇಕಾಗಿತ್ತು. ಇಷ್ಟು ದೇವಸ್ಥಾನಕ್ಕೆ ಹೋಗಿದ್ದರಿಂದ ಮಾಡಲಿಲ್ಲ. ಸಾಕಾಯ್ತು ಬಂದು ರಾತ್ರಿ ಇರೋದೇ ತಿಂದ್ಬಿಟ್ಟು. ಇಷ್ಟು ಮೊಳಕೆ ಬರಬಾರ್ದು. ಕುಡಿ ಮೊಳಕೆ ಅಂತಾರಲ್ಲ, ಅದರಲ್ಲೇ ಸಾರು ಮಾಡಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ. ಏನಿಲ್ಲ, ಕಲ್ಲಿದ್ದು ಕರ್ಕನ್ನೋದಿದೆ. ಕಲ್ಲಿದ್ರೆ ಕೆಳಗಡೆ ಹಿಂಗೆ ಈ ಟೈಮಲ್ಲಿ ಕರ್ಕರ್ ಅಂತ ಇರುತ್ತೆ. ಹಿಂಗೆ ಬಡಿವಾಗ ಸೌಂಡ್ ಕೇಳಿಸ್ಬಿಡ್ತದೆ. ಈ ನೀರನ್ನ ಫುಲ್ಲು ಎಲ್ಲ ಕಸಿಗೆ ಹಾಕೋದು, ಹಸ ತಿನ್ಕೊಳ್ಳುತ್ತೆ ಕಾಳಿದ್ರೆ ಅಂತ. ಇದಕ್ಕೆ ಈಗ ಉಪ್ಪು ಹಾಕಿ ತಿರುಗಿಸ್ಬೇಕು. ಉಪ್ಪು ಅರಿಶಿನ ಹಾಕ್ಬೇಕಾ? ಅರಿಶಿನ ಹಾಕ್ಬಿಟ್ಟು ಇನ್ನೊಂದು 5 ನಿಮಿಷ ಬೇಯಬೇಕು. ಉಪ್ಪು ಹಿಡಿದು ಕಾಳು ಬೇಯಬೇಕು ಚೆನ್ನಾಗಿ. ಆಮೇಲೆ ಮಸಾಲೆ ಅವಾಗ ಕಾಳಿಗೆ ಉಪ್ಪು ಹಿಡಿಯುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್. ಹಸಿ ಆಗಲ್ಲ ಕಾಳು. ಕಾಳು ಉಪ್ಪು ಚೆನ್ನಾಗಿ ಹಿಡಿದಿರ್ತದೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಮಸಾಲೆ ಹಿಂದೆಲೆ ಹಾಕಿ ನೀರು ಮುಚ್ಚಿಬಿಟ್ರೆ ಕಾಳು ಉಪ್ಪು ಹಿಡಿಯಲ್ಲ. ಕಾಳು ಸಪ್ಪೆ ಹಬ್ದಾಗ ಟೇಸ್ಟ್ ಇರಲ್ಲ. ಈಗ ಚೆನ್ನಾಗಿ ಹಿಡಿಯುತ್ತೆ. ಇದನ್ನು ಮುಚ್ಚಿ ಬೇಯಿಸ್ಬೇಕು. ಒಂದು 10 ನಿಮಿಷ, 5 ನಿಮಿಷ ಒಂದು 5 ನಿಮಿಷ ಬೇಯಿಸ್ಬೇಕಂತೆ. ಮಸಾಲೆ ಹುಯ್ದು ಕೂಗಿಸೋದು. ಮಸಾಲೆ ಹಾಕೋದ ಕಾಳು ಬೆಂತ ನೋಡಿ, ಈ ಥರ ಬೆಂದಿಬೇಕು ಕಾಳು. ಆಮೇಲೆ ಮಸಾಲೆ ಹಾಕಿ ತಿರುಗಿಸೋದ. ನೀರೆಲ್ಲ ಹಿಂಗುರ್ಕೊಂಡೈತಲ್ಲ,
ಇದೇನು ಇನ್ನೂ ಒಂಥರ ಮಾಡ್ತಾರೆ ಇದನ್ನ. ಮೊಟ್ಟೆನ ಇಷ್ಟು ಮಸಾಲೆ ಮಡ್ಕೊಂಬಿಡೋದು, ಒಂದು 5-6 ಸ್ಪೂನು ಸಾಂಬಾರು ಫುಲ್ ಮಾಡ್ಕೊಂಬಿಡೋದು. ಕಾಳು ಸೋರ್ಸ್ಕೊಂಬಿಟ್ಟು ಒಗ್ಗರಣೆ, ಈರುಳ್ಳಿ, ಕಾಯಿ ತುರಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಒಂಚೂರು ಮಸಾಲೆ ಹಾಕ್ಬಿಟ್ಟು ಒಗ್ಗರಣೆ. ಕಾಯಿ ತುರಿ ಹಾಕಿ ಕಾಳು ಒಗ್ಗರಣೆ ಮಾಡಿ ಬೇರೆ ಸಾರು ಬೇರೆ ಕಾಳು ಬೇರೆ ಮಾಡ್ತಾರೆ. ಅದೇನಾಗುತ್ತೆ ಅಂದ್ರೆ ಚೆನ್ನಾಗಿರುತ್ತೆ. ಕಾಳು ಬೇಗ ಖಾಲಿ ಆಗೋಯ್ತದೆ. ಕಾಳು ಸಖತ್ತಾಗಿರುತ್ತೆ, ತಿನ್ಬಿಡ್ತಾರೆ. ಬರೀ ಸಾರು ತಿನ್ನಕ್ಕಾಗಲ್ಲ. ಆಮೇಲೆ ಅದಕ್ಕೆ ನಾನೇನ್ ಮಾಡ್ತೀನಿ, ಬಿಸಿನೀರು ಕಾಯಿಸಿರೋದ್ರಲ್ಲಿ ಕಾಳು ಇರ್ತವೆ ಅಂತ ನಾನು ಆ ಥರ ಮಾಡಲ್ಲ ಅಷ್ಟೇ. ಕಾಳು ಬಗ್ಗಿಸ್ಕೊಂಡು ಕಾಳಿಗೆ ಒಗ್ಗರಣೆ ಹಾಕ್ತಾರೆ. ಈರುಳ್ಳಿ, ಕಾಯಿ ತುರಿ, ಹಸಿರು ಮೆಣಸಿನ್ಕಾಯಿ ಹಾಕಿ ಬಿಸಿನೀರು ಹಾಕೋದಿರ್ತೀವಿ. ಉಪ್ಪು ಹಾಕಿರ್ತೀವಿ ಮುಂಚೆನೆ. ಬಿಸಿನೀರು ಹಾಕ್ಬಿಟ್ಟು ನಮ್ಗೆ ಎಷ್ಟು ಗಟ್ಟಿ ತೊಳೆದ್ಬಿಟ್ಟು ಮಿಕ್ಸಿ ಬಟ್ಲನ್ನ ನಮ್ಮ ಅದಕ್ಕೆ ತಿರುಗಿಸಿ ಬಿಡೋದು. ಇನ್ನು ಕುಕ್ಕರ್ ತೊಳಿಬೇಕಲ್ಲ, ಅದು ಮಿಕ್ಸಿ. ಅದು ಇದನ್ನು ಬಿಟ್ಟಾಕ್ಬೇಕು ಇನ್ನೊಂಚೂರು. ಸಾಕು, ಬೆಂದಿರ್ತದಲ್ಲ ಕಾಳು. ಕಾಳು ಬೆಂದಿರ್ತವೆ. ಒಂದು ಕಾಳು ಹೆಸರು ಕಾಳೆಲ್ಲ ಸಿಪ್ಪೆ ಬಿಟ್ಕೊಂಡು ತೇಳ್ತಾವೆ. ಅನೀಶ್, ಚೆನ್ನಾಯ್ತಾ ಟೇಸ್ಟು? ಮೊಳಕೆ ಕಾಳು ಯುವರ್ ಫೇವ್ರೇಟ್. ಸಮಾಧಾನ ಆಯಿತಾ? ಮುದ್ದೆ ಉಣ್ತೀಯಾ? ಇನ್ನು ನಮ್ಮ ಮನುಷ್ಯಂಗಂತೂ ಈ ಸಾಂಬಾರು ತುಂಬ ಫೇವ್ರೇಟ್ ಅಂದರೆ ಫೇವ್ರೇಟು. ತುಂಬ ಟೇಸ್ಟಾಗಿ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿತ್ತು ಅಂತ. ನಮ್ಮಮ್ಮ ಇನ್ನೂ ಖುಷಿ ಆಗ್ತಾರೆ ಜಾಸ್ತಿ. ಇನ್ನು 6 ಮಂತದ್ದು ಫೋಟೋಶೂಟು ಮಾಡೋಕ್ಕೆ ಲೇಟ್ ಆಗಿಬಿಟ್ಟಿತ್ತು. ಯಾಕೆಂದರೆ ನಾವು ಊರಿಗೆ ಹೋಗಿದ್ವಿ, ಅಲ್ಲಿಂದ ಬಂದು ಮತ್ತೆ ಇಲ್ಲಿಗೆ ಬಂದ್ವಿ. ಇಲ್ಲಿ ನಾನು ಫೇಸ್ ರಿವೀಲ್ ವಿಡಿಯೋ ಮಾಡಿದೆ ಫಸ್ಟು. ಅದಾದಮೇಲೆ ಒಂದು ಸ್ವಲ್ಪ ದಿನ ಹಾಗೆ ತಳ್ಳೋಯ್ತು ಮುಂದಕ್ಕೆ. ಈಗ ಮಾಡ್ತಾ ಇದ್ದೀನಿ 6 ಮಂತದ್ದು ಫೋಟೋಶೂಟು. ಸ್ವಲ್ಪ ಲೇಟ್ ಆಯಿತು, ಆದರೂ ಪರವಾಗಿಲ್ಲ. ಇನ್ನು ಸಮ್ಮರ್ ಥೀಮಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಪಾಪು ರೆಡಿಯಾಗಿ ಕೂತಿದ್ದಾನೆ. ಸಮ್ಮರ್ ಫ್ರೂಟ್ಸಲ್ಲಿ ಮಾಡೋಣ ಅಂತ. ಸಮ್ಮರ್ ಫ್ರೂಟ್ಸ್ ಏನೇನಿರುತ್ತೋ ಅದನ್ನು ತೊಗೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಏನು ಮಾಡ್ತಾ ಇದೆಯಾ ಪಾಪ? ಹಾಂ, ಕಾಲು ಚುಪ್ತಾ ಇದೆಯಾ? ಹಾಂ, ನೋಡಿ ಎಲ್ಲಿವರೆಗೂ ಹೋಗೈತೆ ಕಾಲು. ಇಲ್ಲಿ ಬೇಬಿ ಫೋಟೋಶೂಟ್ಗೆ ಎಲ್ಲ ಸಿದ್ಧತೆ ನಡೀತಾ ಇದೆ. ಇನ್ನು ನನ್ನ ತಂಗಿ ಕೂಡ ಬಂದಿದ್ದರು, ಪ್ರೀತಮ್ ನನ್ನ ತಂಗಿ ಇಬ್ಬರು ಬಂದರು. ಅವ್ರ ಜೊತೆ ಸೇರ್ಕೊಂಡು ಮಾಡೋದಂದ್ರೆ ಇನ್ನೂ ಖುಷಿ. ಯಾವಾಗಲೂ ನಾನು ಒಬ್ಬಳೇ ಮಾಡ್ತಾಯಿದ್ದೆ, ಯಾವಾಗಲೂ ನಾನು ಒಬ್ಬಳೇ ರೆಡಿ ಮಾಡ್ಕೊಂಡು ನನ್ನ ಕೈಲಾದಷ್ಟು ನಾನೇ ಮಾಡ್ಕೊತಾ ಇದ್ದೆ. ಇವತ್ತು ನನ್ನ ತಂಗಿರಿದ್ರಿಂದ ಈ ಟೈಮಲ್ಲಿ ಮಾಡೋದಕ್ಕಾಗಲ್ಲ. ಯಾಕೆಂದರೆ ನಾವು ಎಷ್ಟೇ ರೆಡಿ ಮಾಡಿಕೊಂಡ್ರು ಅವನ್ನ ಹಿಡಿಯೋದೇ ಒಬ್ಬರು ಬೇಕು. ನನ್ನ ತಂಗಿ ಫುಲ್ ಅವನ್ನ ನಾನು ರೆಡಿ ಮಾಡ್ಕೊಳ್ಳೋವರೆಗೂ ಇಟ್ಕೊಂಡಿದ್ದಾರೆ. ಮತ್ತು ಫೋಟೋನೂ ಅಷ್ಟು ಕ್ಲಿಯರಾಗಿ ಬರೋಲ್ಲ. ಇಲ್ಲಿ ನಾನು ಮಾತಾಡಿಸ್ತಾ ಇದ್ರೆ ಅಲ್ಲಿ ಬರುತ್ತೆ. ಹಂಗೆ ಈಗ ಸ್ವಲ್ಪ ಅವನಿಗೆ ಬುದ್ಧಿ ಬಂದಿರೋದ್ರಿಂದ ಸ್ವಲ್ಪ ಕಷ್ಟನೇ ಆಗುತ್ತೆ. ಫೈನಲ್ ಈ ಥರ ರೆಡಿ ಆಯಿತು. ನಮ್ಮ ಪಾಪು ಕೂಡ ರೆಡಿ. ಕೈ ಇಟ್ಕೊಂಡ ಫಸ್ಟ್ ಸರಿಯಾಗಿ ಹಾಕ್ಲಿಲ್ಲ. ಹಾಂ, ಈಗ ಬಿಡು ಮುಂದಕ್ಕೆ. ಇಲ್ಲಿ ಚಿನಿ ಕೈಗೆ ಏನಾದರೂ ಕೊಡ್ಬೇಕು ಅವನಿಗೆ. ಎಲ್ಲಿ ಬಟ್ಟಿಗೂ ಸತಕೋಸು ಯಾವ್ದಮ್ಮ? ಸತಕೋಸು. ಹಾಂ ಅಕ್ಕ, ಡಾಕ್ಟರ್ ಅಲ್ಲ, ಡಾಕ್ಟರ್ ಸಿಮ್ ಮಾಡು ಅಂತ ಅಮ್ಮ. ಬಾಹುಬಲಿ, ಮಾಡ್ರನ್ ಬಾಹುಬಲಿ. ಆಗ್ಲಿ ಎಂಟ್ರಿ. ದಾದಾ ಯಾರು ಗೊತ್ತಾ? ಬನ್ನಿ. ಒಳಿಕ್ ಹಾಕ್ರಿ. ಮನ್ಸಕ್ಕ ಎತ್ಕೊಂಡು ತಿನ್ನ. ಓ, ಅವನ ಕೈಗೆ ಏನಾದರೂ ಕೊಡಬೇಕು. ಅದು ಕೈಯಲ್ಲಿದ್ರೆ ಅಷ್ಟೇ.
ಆ ಕೈ ಕೊಡು ಫಸ್ಟ್, ಈ ಕೈ ಸೇರಿಸಿ. ಹೇಗಿತ್ತು ಈ ಟೈಮ್ ಅಂದರೆ ತುಂಬ ಫನ್ನಾಗಿ ತುಂಬ ಸಖತ್ತಾಗಿತ್ತು. ಯಾವಾಗಲೂ ನಾನು ಒಬ್ಬಳೇ ಅಲ್ಲಿ ಹತ್ರವಾಗಿ ಎಲ್ಲ ರೆಡಿ ಮಾಡೋದು, ಇವನ್ನ ಮಲಗಿಸೋದು, ಅವನ್ನ ತೀರ್ಕೊಳ್ಳೋಷ್ಟರಲ್ಲಿ ಒಂದು ಫೋಟೋ ತಗೊಳ್ಳೋದು, ಮತ್ತು ಹ್ಯಾಂಗಲ್ಗಳು ಗೊತ್ತಾಗ್ತಾ ಇಲ್ಲ, ಹಾಗೆ ಎಷ್ಟು ಇದಾಗ್ತಿತ್ತು ಗೊತ್ತಾ. ಇವತ್ತಂತೂ ಫುಲ್ ಫನ್, ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಂದರೆ ಬೆಸ್ಟ್ ಫೀಲಿಂಗು. ಚಿಕ್ಕ ವಿಷಯ ಇರುತ್ತಲ್ಲ, ಸಖತ್ ಎಂಜಾಯ್ ಮಾಡಿದ್ದೀನಿ ನಾನಂತೂ. ಇವೆಲ್ಲ ನನ್ನ ಲೈಫ್ ಲಾಂಗ್ ಮೆಮೊರಿ ಎಲ್ಲ ಇರುತ್ತೆ. ಇನ್ನು ನಮ್ಮಮ್ಮ ಅಡುಗೆ ಎಲ್ಲ ಮಾಡ್ಕೊಳ್ಳೋರು, ನನ್ನ ತಂಗಿ ಹೆಲ್ಪ್ ಮಾಡ್ತು, ನನ್ನ ತಂಗಿ ಮಕ್ಕಳಿದ್ರು, ಹನೀಶ್ ಇದ್ದ, ನಮ್ಮಮ್ಮ ಇದ್ದರು. ಫನ್ಗೆ ತುಂಬ ಚೆನ್ನಾಗಿತ್ತು. ನಾವಿಷ್ಟು ಜನ ಅಂತೂ. ಹಾಗೆ ಸಂಜೆ ಸಡನ್ನಾಗಿ ಮಳೆ ಕೂಡ ಬಂತು. ಬೆಳಗ್ಗೆ ಕೋಳಿ ಅದೆಲ್ಲ ಬಿಸಿಲಲ್ಲಿ ಗರಿ ತಕ್ಕೊಂಡಿರುತ್ತಲ್ಲ ರೆಕ್ಕೆನ, ಮತ್ತು ಕೋಗಿಲೆ ಜಾಸ್ತಿ ಕೂಗುತ್ತೆ ಮಳೆ ಬರೋ ಟೈಮಲ್ಲಿ. ಇದು ನಮ್ಮ ಸೈಡ್ ಹಂಗೆ ಅಂತೀವಿ. ನಿಮ್ಮ ಸೈಡ್ ಯಾವ ಥರ ಏನಾದರೂ ಒಂದು ಅಂದರೆ ಈ ಥರ ಇದ್ದರೆ ಮಳೆ ಬರುತ್ತೆ ಅಂತಾರಲ್ಲ, ಅದೇನಾದರೂ ಇದ್ದರೆ ಕಮೆಂಟ್ ಮಾಡಿ ಹೇಳಿ, ನನಗೂ ತಿಳ್ಕೊತೀನಿ. ಹಾಗೆ ಸಡನ್ನಾಗಿ ಮಳೆನೂ ಬಂದುಬಿಡ್ತು, ಅದು ನಿಜ. ಮತ್ತು ತಂಪು ಗಾಳಿ ಬೀಸ್ತಾ ಇರುತ್ತೆ. ನಮ್ಮ ಮಕ್ಕಳಂತೂ ಫುಲ್ಲು ಮಳೆಗೆ ಫುಲ್ಲು ಖುಷಿ ಆಗ್ಬಿಟ್ರು. ಫುಲ್ ಸೆಕೆ ಐತಲ್ಲ, ಸಿಕ್ಕಾಪಟ್ಟೆ ಸೆಕೆ. ಈಗಲ್ಲ ಅಂತೂ ಮಳೆ ನೋಡಿ ಫುಲ್ ಖುಷಿ ಆಗೋಯ್ತು. ಬಟ್ ಮಳೇಲಿ ನೆನೆಯಕ್ಕೆ ಬಿಟ್ಟಿಲ್ಲ, ನೆನೆಯಕ್ಕೆ ಬಿಡಬಾರ್ದು, ಫಸ್ಟ್ ಬರೋ ಮಳೆ ಅಲ್ವಾ. ಈಗ ಫಸ್ಟಲ್ಲಿ ನೆನೆಯಬಾರ್ದು, ಮಕ್ಕಳು ಹುಷಾರು ತಪ್ತಾರೆ ಅಂತ ಅನ್ಕೊತೀವಿ. ಅಷ್ಟರಲ್ಲಿ ನಮ್ಮಮ್ಮ ಬಜ್ಜಿ, ಕಾಫಿ, ಟೀ ಎಲ್ಲ ರೆಡಿ ಮಾಡಿದ್ರು. ಅವರು ನಾವು ಫೋಟೋ ತೆಗಿಯೋಷ್ಟರಲ್ಲಿ ಅವರು ಮಾತಾಡ್ಕೊಂಡೆ ನಮ್ಮ ಜೊತೆ ಇದೆಲ್ಲ ರೆಡಿ ಮಾಡಿಟ್ಬಿಟ್ಟಿದ್ರು. ಮಳೆ ಜೊತೆ ಕಾಫಿ, ಟೀ, ಬಜ್ಜಿ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್. ಅಂತೂ ತುಂಬ ಎಂಜಾಯ್ ಮಾಡಿದ್ವಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ, ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ಇನ್ನೊಂದು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.